ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಬಿ ಗಣಪತಿ. ನಮ್ಮ ವಿಡಿಯೋಗಳು ಅತ್ಯಂತ ವಿಷಯ ವೈವಿಧ್ಯತೆಯಿಂದ ಕೂಡಿದೆ ಅನ್ನೋದು ನಿಮ್ಮದೇ ಅಭಿಪ್ರಾಯ. ಬೆಂಗಳೂರಲ್ಲಿ ಮೆಟ್ರೋದ ಹೆಸರಿನಲ್ಲಿ, ರಸ್ತೆಯ ಹೆಸರಿನಲ್ಲಿ, ಇನ್ಯಾವ್ಯಾವುದೋ ಕಾರಣಕ್ಕಾಗಿ ಇದ್ದ ಮರಗಳೆಲ್ಲವನ್ನೂ ಕಡಿತಾ ಇದ್ದೇವೆ, ಇದ್ದ ಕೆರೆಗಳನ್ನೆಲ್ಲವನ್ನೂ ಮುಚ್ಚುತ್ತಾ ಇದ್ದೇವೆ. ಒಂದು ರೀತಿಯಲ್ಲಿ ಇಕಾಲಜಿಕಲ್ ಇಂಬ್ಯಾಲೆನ್ಸಲ್ಲಿ ಇಡೀ ಮಹಾನಗರ ತೊಳಲ್ತಾ ಇದೆ, ಬಳಲ್ತಾ ಇದೆ. ಆದರೆ ಇಲ್ಲಿ ನನ್ನೊಬ್ಬ ಗೆಳೆಯ, ಅವರು ಮೂಲತಃ ಕೃಷಿ ಮತ್ತು ಇಂಜಿನಿಯರಿಂಗು, ವಿಜ್ಞಾನ, ಆಧುನಿಕತೆ, ಆಧ್ಯಾತ್ಮ ಈ ಎಲ್ಲ ವಲಯಗಳಲ್ಲಿ ತನ್ನದೇ ಆದ ಚಿಂತನೆಯಿಂದ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು. ಒಂದು ಕಾಲದಲ್ಲಿ ಚಿಕ್ಕಮಗಳೂರಿನಲ್ಲಿ ರೆಸಾರ್ಟ್ ಮಾಡಿದರು. ಮೂಲತಃ ಇಂಜಿನಿಯರ್ ಇವರು. ಆದರೆ ಅವರ ಆಸಕ್ತಿ ನಮ್ಮ ಪರಿಸರ, ನಮ್ಮ ಕೆರೆ ಅಥವಾ ನಮ್ಮ ಸನಾತನ ಇವನ್ನೆಲ್ಲ ಉಳಿಸ್ಕೊಳ್ಳಬೇಕು ಅನ್ನುವಂಥ ಒಂದು ಬೌದ್ಧಿಕ ಶ್ರೀಮಂತಿಕೆಯನ್ನು ಉಳ್ಳವರು ವೆಂಕಟ್ ಅವರು ರಾಮೋನುಪುರಂ ರಾಜಾಜಿನಗರದಲ್ಲಿ ಒಂದು ಆಫೀಸನ್ನು ಮಾಡಿದ್ದಾರೆ. ಆ ಆಫೀಸಿನ ತುದಿಯಲ್ಲಿ ನಿಮಗೆ ನಿಂತರೆ ಇಡೀ ಬೆಂಗಳೂರು ಕಾಣುತ್ತೆ, ಮೆಟ್ರೋ ಕಾಣುತ್ತೆ, ಇಡೀದಾದಂಥ ಆಧುನಿಕ ಎಲ್ಲ ವಾತಾವರಣಗಳು ಅಲ್ಲಿ ನೀವು ಮೈ ತುಂಬಿಸ್ಕೋಬೋದು. ಆದರೆ ಕೇವಲ 600 ಸ್ಕ್ವೇರ್ ಫೀಟಲ್ಲಿ ಅಲ್ಲಿ ಒಂದು ಮಹಾವನವನ್ನು, ಮಹಾಕಾಡನ್ನು, ಇಷ್ಟಿಷ್ಟು ಗಾತ್ರದ ನುಗ್ಗೆ ಮರವನ್ನು ನೋಡ್ತೀರಿ. ಆಮೇಲೆ ಇಷ್ಟಿಷ್ಟು ಗಾತ್ರದ ಬಾಳೆ ಮರವನ್ನು ನೋಡ್ತೀರಿ. 75ಕ್ಕೂ ಹೆಚ್ಚು ಹಣ್ಣು, ಹಂಪಲು, ಹೂವು ಎಲ್ಲವನ್ನು ನೋಡ್ತೀರಿ. ಅಷ್ಟೇ ಅಲ್ಲ, ಆ ಕಾಡಿನಲ್ಲಿ ಚಿರಾಪುಂಜಿಯಲ್ಲಿ ಮಳೆ ಬೀಳ್ತದೋ ಇಲ್ಲವೋ ಗೊತ್ತಿಲ್ಲ, ನೀವು ಏಪ್ರಿಲ್ ಮೇದಲ್ಲೂ ಕೂಡ ಅದ್ಭುತವಾಗಿ ಮಳೆ ಬೀಳುತ್ತೆ. ಈಶ್ವರ ಇದ್ದಾನೆ, ಅಭಿಷೇಕ ಆಗತ್ತೆ, ಕಬ್ಬಿದೆ, ಔಷಧೀಯ ಸಸ್ಯಗಳಿದೆ. ನೀವು ಅಲ್ಲಿ ಒಳಗೆ ಹೋದ್ರಿ ಅಂತ ಆದರೆ ಯಾವುದೋ ಒಂದು ಶಿವಮೊಗ್ಗವೋ ಚಿಕ್ಕಮಗಳೂರೋ ಮಲೆನಾಡಿನ ಕಾಡಿನ ಒಳಗಡೆ ಹೋದ ಅನುಭೂತಿ. ಆಶ್ಚರ್ಯ ಆಗತ್ತಲ್ಲ? ಬನ್ನಿ, ನಾನು ಮಾತಲ್ಲಿ ಹೇಳುವುದಕ್ಕಿಂತ ನೀವು ಅದನ್ನು ನೋಡಿದರೆ ಚೆಂದ, ಅನುಭವಿಸಿದರೆ ಚೆಂದ. ಅನುಭವಕ್ಕೆ ನೀವು ಅದನ್ನು ಇಳಿಸ್ಕೊಂಡು ನಿಮ್ಮ ಸಣ್ಣ ಸಣ್ಣ ಪುಟ್ಟ ಜಾಗದಲ್ಲೂ ಕೂಡ ಒಂದು ಕಾಡಿನ ಅನುಭವವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಅದಕ್ಕೆ ಮನಸ್ಸು ಬೇಕು, ಕೃತುಶಕ್ತಿ ಬೇಕು, ಧ್ಯೇಯ ಬೇಕು, ನಾನು ಮಾಡ್ತೇನೆ ಅನ್ನುವಂಥ ಒಂದು ಬೌದ್ಧಿಕ ಶ್ರೀಮಂತಿಕೆಯೂ ಬೇಕು. ವೆಂಕಟ್ ಅವರ ಈ ಸಾಹಸ ಮಹಾನಗರದಲ್ಲಿ ಬದುಕುವ ಪ್ರತಿಯೊಬ್ಬರಿಗೂ ಒಂದು ಸ್ಫೂರ್ತಿ ಮತ್ತೊಂದು ಆಶಾದಾಯಕವಾದಂಥ ಒಂದು ಮಾದರಿ ಅಂತ ನಾನು ಭಾವಿಸ್ತೇನೆ. ಬನ್ನಿ, ಆ ಟೆರೆಸ್ ಮೇಲೆ ನಿರ್ಮಾಣಗೊಂಡಂಥ ಪುಟ್ಟ ಮಹಾ ವನವನ್ನು, ಕಾಡನ್ನು ಅನುಭವಿಸೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನೀವು ಗಾರ್ಡನ್ ಮಾಡಿದ್ದೀರಿ, ಅದನ್ನು ನಮಗೆ ಈಗ ನನಗೆ ತೋರಿಸೋದ್ರ ಜೊತೆಗೆ ಅಂದರೆ ಈ ನಾಡಿನ ಎಲ್ಲ ವೀಕ್ಷಕರಿಗೂ ತೋರಿಸ್ಬೇಕು. ಆಮೇಲೆ ಇವತ್ತಿನ ಆಧುನಿಕ ಕಾಲದಲ್ಲಿ ಸಣ್ಣ ಜಾಗ ಅಂತಾರೆ, ಆಗೋದಿಲ್ಲ ಹೇಳ್ತಾರೆ. ಆದರೆ ಆ ಸಣ್ಣ ಜಾಗದಲ್ಲೂ ನೀವು ಒಂದು ಸಸ್ಯಕಾಶಿಯನ್ನೇ ಮಾಡಿದ್ದೀರಿ ಅಂತ ಹೇಳಿದ್ರಿ. ಬನ್ನಿ ನಮಗೆ ತೋರಿಸಿ. ಇದು ಒಂದು 400-500 ಸ್ಕ್ವೇರ್ ಫೀಟ್ ಇರ್ಬೋದು ಅಷ್ಟೇ. ಇದು 4ನೇ ಫ್ಲೋರು. ಒಂದು ರೋಡಿಂದ ಒಂದು 50 ಅಡಿ ಮೇಲಿದೆ. ಸೊ 50 ಅಡಿ ಮೇಲಿರೋದ್ರಿಂದ ಇಲ್ಲೇ ಮಣ್ಣು ತುಂಬಿ ಮಾಡೋದ್ರಿಂದ ಇದೊಂದು ವಿಶೇಷತೆ. ಸರ್, ಒಂದೊಂದಾಗಿ ತೋರಿಸ್ತಾ ಹೋಗಿ ನಮಗೆ. ಇದು ಅತ್ಯಂತ ಕೆಳಗಿರುವ ಲೆವೆಲ್ ಇದು. ಹೌದು. ಸೊ ಈ ಲೆವೆಲ್ ಅಲ್ಲಿ ನಾವು ಬರೀ ಸ್ವಲ್ಪ ದೊಡ್ಡ ಮರಗಳು ಆಗೋಂತ ಗಿಡಗಳನ್ನ ಹಾಕಿದ್ದೀನಿ. ಇದು ಹೇರಳೆ ಗಿಡ. ಸೊ ಹೇರಳೆ ಕಾಯಿ ಎಲ್ಲ ಬಿಟ್ಟಿದೆ ನೋಡಿ. ಇದರಲ್ಲಿ 2 ಗಿಡ ಇದೆ. ಒಂದು ನಾಟಿ ವೆರೈಟಿ, ಒಂದು ಕಸಿ ಮಾಡಿರೋದು. ಎರಡರಲ್ಲೂ ಕಾಯಿಗಳು ಬಿಟ್ಟಿದೆ. ಆಮೇಲೆ ಇದಾಕಿ ಇನ್ನೂ 1.5 ವರ್ಷ ಆಗಿದೆ ಅಷ್ಟೇ, ಚಿಕ್ಕ ಸಸಿ ತಂದು ಹಾಕಿರೋದು. ಆಮೇಲೆ ಇದು ಬಿಲ್ವ ಪತ್ರ ಗಿಡ. ಇದು ಬಹಳ ವಿಶೇಷ. ಬಿಲ್ವ ಪತ್ರ ಗಿಡ ನೋಡಿ, 3 ಎಲೆ ಇದೆ. ಇದು ಹಾಕಿ 1.5 ವರ್ಷ ಆಯ್ತು, ಈಗ ದೊಡ್ಡದಾಗಿ ಬೆಳೆದಿದೆ. ಆಮೇಲೆ ಇದು ಸಪೋಟ. ಹೌದು, ಸಪೋಟ ಹಣ್ಣುಗಳೆಲ್ಲ ಆಗ್ತಾ ಇದೆ ಇಲ್ಲಿ. ಆಮೇಲೆ ಈ ಕಡೆ ಬಂದ್ರೆ ನಿಂಬೆ ಹಣ್ಣಿದೆ. ಇದು ನಿಂಬೆ ಹಣ್ಣು ನಮ್ಮ ತಾಯಿಯವರು ನೆಟ್ಟಿದ್ದನ್ನ ಹಂಗೆ ಪೋಷಿಸ್ಕೊಂಡು ಬಂದಿರೋದು.
ನಿಂಬೆ ಕಾಯಿಗಳು ಇದೆ. ನಿಂಬೆ ಕಾಯಿಗಳು ಇದೆ ಇಲ್ಲೆಲ್ಲ. ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ. ಹೌದು ಹೌದು. ಒಂದು ಇಲ್ಲ, 15-20 ತುಂಬಾ ಕಾಯಿಗಳು ಇದೆ. ಕಾಣುತ್ತೆ. ಹೌದು. ಇದೆಲ್ಲ ಕಾಯಿ ಕಾಣಿಸ್ತಾ ಇದೆ. ಇದು ಮೂಸಂಬಿ ಗಿಡ. ಇದು ಮೂಸಂಬಿ ಹಣ್ಣು. ಇದು ಬೇರೆ. ಇಲ್ಲ, ಇದು ಮೂಸಂಬಿ ಹಣ್ಣು. ಇದು ಪಿಪ್ಲಿ ಅಂತ. ಇದು ಇಲ್ಲಿ ನೋಡಿ ಪಿಪ್ಲಿ. ಇದು ಔಷಧಿಗಳಿಗೆ ಬಹಳ ಉಪಯೋಗ ಆಗುತ್ತೆ. ಇದು ಮೆಣಸಿನ ವೆರೈಟಿ. ಇದು ಹೌದು. ಈಗ ಕೋವಿಡ್ ಅಲ್ಲಂತೂ ಇದು ಬಹಳ ಪರಿಣಾಮಕಾರಿ ಅಂತ ಹೇಳಿದ್ದಾರೆ. ಕರೆಕ್ಟ್. ಇದು ಪಿಪ್ಪಲಿ ಇದು ನಮ್ಮ ಉಸಿರಾಟ ಸಮಸ್ಯೆಗಳಿಗೆ ಬಹಳ ಎಫೆಕ್ಟಿವ್. ಅದು ಇದೇನು ಸರ್, ಇದು ಅದಾಗೆ ಹುಟ್ಟಿದೆ. ಇದು ಸೊಪ್ಪಿದು. ಆಮೇಲೆ ಇದು ಪಾರಿಜಾತ. ಪಾರಿಜಾತ ಗಿಡನೂ ಹಾಕಿ ಒಂದು ವರ್ಷ ಆಯ್ತು. ಇದೆಲ್ಲ ಪಾರಿಜಾತ ಗಿಡಗಳು ನೋಡಿ, ಹಾಗೆ ಹೂವೆಲ್ಲ ಉದುರಿದೆ. ಹೌದು. ಸೊ ಪಾರಿಜಾತ ನಮಗೆ ದಿನಕ್ಕೆ ಒಂದು 35-40 ಹೂವು ಬರುತ್ತೆ. ಆಮೇಲೆ ಇದು ಸೀಬೆಹಣ್ಣು ಗಿಡ. ಇದು ಅಲಹಾಬಾದ್ ವೆರೈಟಿ. ಇದರಲ್ಲೂ ಎಲ್ಲ ಕಾಯಿ ಆಗ್ತಾ ಇದೆ ಈಗ. ಹೌದು. ಆಮೇಲೆ ಇದು ಬಟರ್ ಫ್ರೂಟ್. ಇದು ಬಟರ್ ಫ್ರೂಟ್. ಆಮೇಲೆ ಇದು ಫಿಕ್ಸ್ ಅಂತಾರೆ. ಇದರಲ್ಲೂ ಹಣ್ಣುಗಳೆಲ್ಲ ಬಂದಿದೆ. ಇದು ಫಿಕ್ಸ್. ಇಲ್ಲೆಲ್ಲ ಹಣ್ಣುಗಳೆಲ್ಲ ಬಂದಿದೆ ಇಲ್ಲಿ. ಇದು 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 ಫಿಕ್ಸ್ ಹಣ್ಣುಗಳು ಬಂದಿದೆ. ಆಮೇಲೆ ಇಲ್ಲಿ ನಮ್ಮ ಕಾಫಿ, ಚಿಕ್ಕಮಗಳೂರು ಕಾಫಿ, ನಾವಿಲ್ಲಿ ಬೆಂಗಳೂರಲ್ಲಿ ಬಟರ್ ಫ್ರೂಟ್ ಪಕ್ಕದಲ್ಲೇ ಇದೆ. ಅದು ವಾಟರ್ ಫ್ರೂಟ್ ಪಕ್ಕದಲ್ಲಿದೆ. ಇಲ್ಲಿ ಕಾಫಿ ಬೀಜಗಳು ನೋಡಿ, ಒಂದು ಅರ್ಧ kg ಅಷ್ಟು ಕಾಫಿ ಬೀಜಗಳು ಬಂದಿದೆ ಆಗ್ಲೇ. ಇದೆ ಎಲ್ಲ ಬಂದಿದೆ. ಇದು ದಾಲ್ಚಿನ್ನಿ ಗಿಡ. ಇದ್ರ ಎಲೆ ಆಗಲಿ ನಮ್ಮ ಬಾರ್ಕ್ ಆಗಲಿ ಭಾಳ ಯೂಸ್ಫುಲ್ಲು. ಆಮೇಲೆ ಇಲ್ಲಿ ಮುಂದೆ ಬಂತು ಅಂತಂದರೆ ಇದು ಇನ್ನೊಂದು ದೊಡ್ಡ ಪೊಮೊಗ್ರಾನೇಟ್ ಅಥವಾ ದಾಳಿಂಬೆ ಗಿಡ. ಆಮೇಲೆ ಇದು ನುಗ್ಗೆ ಮರ. ಇದು ನುಗ್ಗೆ ಮರ ನಿಮಗೆ ಸೋರ್ಸಿದ್ರೆ ಆಶ್ಚರ್ಯ ಆಗುತ್ತೆ. ಸಣ್ಣ 1.5 ಅಡಿ ಸಸಿನ ತಂದು ಒಂದು 2 ವರ್ಷದಿಂದ ಹಾಕಿದ್ದು. ಈಗ ಒಂದು 25 ಅಡಿ ಎತ್ತರ ಆಗಿ ನಮಗೆ ಏನಿಲ್ಲ ಅಂದ್ರೆ ಬುಡತ್ತು ನೋಡಿದ್ರಂತೂ ಏನಿಲ್ಲ ಅಂದ್ರೆ ಒಂದು 5-6 ಡಜನ್ ನುಗ್ಗೆಕಾಯಿ ಯಾವಾಗಲೂ ಬಿಡ್ತಾ ಇರುತ್ತೆ. ಆಮೇಲೆ ಇದು ಚೆರಿ. ನಾ ಚೆರಿ ಹಾಕಿರೋ ಉದ್ದೇಶ ಏನಂದ್ರೆ, ಇದು ರೆಡ್ ಚೆರಿ. ಇದು ಹಕ್ಕಿಗಳಿಗೆ ಒಂದು ತುಂಬಾ ಖುಷಿ ಕೊಡುತ್ತಿದ್ದು ನೋಡಿ. ಎಲ್ಲ ಹಕ್ಕಿಗಳು ತಿಂದಿರೋದೆಲ್ಲ ಹಂಗೆ ಇದೆ. ತುಂಬಾ ಹಕ್ಕಿಗಳು ಬರುತ್ತೆ. ಹಕ್ಕಿ ತಿಂದ್ಬಿಟ್ಟು ನಮಗೆ ಮೊನ್ನೆ 2 kg ಅಷ್ಟು ನಿಮಗೆ ತೋರಿಸ್ತೆ ನಾನು. 2 kg ಅಷ್ಟು ಚೆರಿ ಬಂದಿತ್ತು. ಸೊ ಇದು ಹಾಕೋನು 2 ವರ್ಷ ಆಯ್ತು ಅಷ್ಟೇ. ಇದು ಬೃಹದಾಕಾರವಾಗಿ ಬೆಳೆದಿದೆ. ಆಮೇಲೆ ಇದು ಪಚ್ಚಬಾಳೆ. ಇದು ಇದರಲ್ಲೂ ಒಂದು ಗೊನೆ ಬಿಟ್ಟಿತ್ತು. ಇದೆಲ್ಲ ಮಿಕ್ಕಿರೋದು ಸಸಿಗಳು. ಆಮೇಲೆ ಇಲ್ಲಿ ಮೆಟ್ಲಲ್ಲಿ ಕೆಳಗಡೆ ಜಾಗ ವೇಸ್ಟ್ ಆಗುತ್ತೆ ಅಂತ ಹೇಳಿ ಆ ಸಣ್ಣ ಜಾಗದಲ್ಲೇನೆ ಒಂದು 6 ಇಂಚು ಮಣ್ಣು ಹಾಕಿ ಬರೀ ದೊಡ್ಡ ಪತ್ರೆಗಳು ಬೆಳೆದಿದ್ದೀವಿ. ಈ ದೊಡ್ಡ ಪತ್ರೆ ನಮಗೆ ಕೆಮ್ಮಿಗಾಗಲಿ ಗಂಟಲು ತೊಂದರೆಗಾಗಲಿ ಎಲ್ಲದಕ್ಕೂ ಭಾಳ ಎಫೆಕ್ಟಿವ್. ಸೊ ಇದು ದೊಡ್ಡ ಪತ್ರೆ. ಇದು ಒಂದು ದೊಡ್ಡ ಉದ್ಯಾನವನನೇ ಆಗ್ಬಿಟ್ಟಿದೆ ಇಲ್ಲಿ. ಒಳ್ಳೆ ಅಡಿಗೆ ಗೊತ್ತಿದ್ದವ್ರು ಪೋಡಿ ಕೂಡ ಮಾಡ್ತಾರೆ. ಅದು ಇದು ಇದು ಹೊನಗೊನೆ ಸೊಪ್ಪು. ಇದು ಇಲ್ಲಿ ಕೆಳಗಡೆ ಬೆಳೆದಿರೋದು. ಇದು ನಮ್ಮ ವನಿಲಾ ಗಿಡ. ಇದು ಈ ಪೈಪ್ ಮೇಲೇನೆ ಹಬ್ಕೊಂಡು ಹೋಗುತ್ತೆ ಅಂತ ಇಲ್ಲೇ ಬೆಳೆಸಿರೋದು. ಎರಡನೇ ಸ್ಟೆಪ್ ಬರ್ತಾ ಇದ್ದೇವೆ. ಇವಾಗ ಅದು 2ನೇ ಲೆವೆಲ್. ಇದು ಒಟ್ಟು 3 ಲೆವೆಲ್ ಇದೆ. ಅದರಲ್ಲಿ ಇದು 2ನೇ ಲೆವೆಲ್. ಸರ್, ಈಗ ನೀವು ನಮಗೆ ಮೊದಲ ಸ್ಟೆಪ್ ತೋರಿಸಿದ್ರಿ. ಅಲ್ಲಿ ದೊಡ್ಡ ದೊಡ್ಡ ಗಿಡಗಳು, ಸಣ್ಣ ಗಿಡಗಳು ಎರಡು ಮಿಕ್ಸ್ ಆಗಿದ್ವು. ಈಗ 2ನೇ ಸ್ಟೆಪ್ಪಲ್ಲಿ ಇದ್ದೇವೆ ನಾವು. 2ನೇ ಸ್ಟೆಪ್ಪಿನ ಡೆಡ್ ಎಂಡ್ ಅಲ್ಲಿ ಇದ್ದೇವೆ. ಈಗ ಈ ಗಿಡ ಇಲ್ಲಿ ಇದರ ಆಚೆ ಏನು ಮತ್ತೂ ಕಾಣ್ತಾ ಇದೆ. ಅದನ್ನು ಬೇಕಾದ್ರೆ ಇಲ್ಲಿಂದಾನೇ ಒಂಚೂರು ವಿವರಿಸಿ. ಇಲ್ಲಿ ಆಕ್ಚುಲಿ ನಿಮಗೆ ಫಸ್ಟ್ ನಮ್ದು ಒಂದು ವಿಶೇಷ ಅಂದ್ರೆ, ಇಲ್ಲಿ ಬೆಳೆಯೋ ವಿಳ್ಳೆದೆಲೆ ಸೈಜು ನೋಡಿ. ಇದು ಮೈಸೂರು ವಿಳ್ಳೆದೆಲೆ, ದೊಡ್ಡ ಮೈಸೂರು ವಿಳ್ಳೆದೆಲೆ. ಆಮೇಲೆ ಇದು ಆರೆಂಜ್ ಗಿಡ. ಇದು ಆಮೇಲೆ ಇದೆಲ್ಲ ಜಾಜಿ ಗಿಡ. ಜಾಜಿ ಈ ಎಲೆಗಳನ್ನ ರಸ ಮಾಡಿದ್ರೆ ಎಂಥ ನೋವಿದ್ರೂ ಹೋಗುತ್ತೆ ಅಂತಾರೆ. ಜಾತ್ಯಾದಿ ತೈಲ ಅಂತ ಆಯುರ್ವೇದಿಕಲ್ಲಿ ಮಾಡ್ತಾರೆ. ಈ ಹೂಗಳು ವಾಸನೆ ಮತ್ತು ಪೂಜೆಗೆ ಯೋಗ್ಯ. ಈ ಪೂಜೆಯಲ್ಲಿ ಇದನ್ನು ಎಲ್ಲನೂ ಉಪಯೋಗಿಸ್ತಾರೆ. ಬಿಲ್ಲೋಪತ್ರೆ ಇದೆ ಅಲ್ಲಿ. ಇದು ನಮ್ಮ ಕಿರುನಲ್ಲಿ ಇದೆ. ಆಮೇಲೆ ಇದು ನಿಂಬೆ ಗಿಡ ಇನ್ನೊಂದು. ಇದು ನಾವೇ ಬೀಜದಿಂದ ಮಾಡಿರೋ ನಿಂಬೆ ಗಿಡ, ಕಸಿ ಎಲ್ಲ ಇದು. ಆಮೇಲೆ ಇದು ನಮ್ಮ ಮಲ್ಬರಿ ಅಂತ ರೇಷ್ಮೆ ಹುಳುಗಳಿಗೆಲ್ಲ ಆಹಾರ ಕೊಡೋದು. ಇಲ್ಲಿ ಮಲ್ಬರಿ ಹಣ್ಣು ತೋರಿಸ್ತೀನಿ ನಿಮಗೆ. ಇಲ್ಲಿ ಹಣ್ಣಿದೆ ನೋಡಿ. ಇದು ಭಾಳ ವಿಟಮಿನ್ ಯುಕ್ತ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು.
ಇದು ಅಷ್ಟೇ ಸಣ್ಣ ಗಿಡ ಹಾಕಿದ್ದು, ಇಲ್ಲೆಲ್ಲ ಫುಲ್ಲು ಬೆಳೆದಿದೆ. ಆಮೇಲೆ ಮುಂದೆ ಬಂದ್ರೆ ಇದು ನಮ್ಮ ದಾಸವಾಳ. ಪೂಜೆಗೆ ಒಂದು ದಿನಕ್ಕೊಂದು 25 ಹೂವು ಬಿಡ ಅಂತದ್ದು. ಇಲ್ಲೆಲ್ಲ ಹೂವು ಕಾಣುತ್ತೆ ನೋಡಿ. ಇಲ್ಲೊಂದು ಗಿಡ ಬಿಟ್ರಿ ಸರ್, ಯಾವುದು? ಅದೇನೆ ನಮ್ಮ ಆರೆಂಜ್ ಗಿಡ. ಅದು ಆರೆಂಜ್ ಗಿಡ. ಇದು ನಮ್ಮ ದಾಸವಾಳ. ದಿನಕ್ಕೊಂದು 25 ಪೂಜೆಗೆ ಬಿಡುತ್ತೆ ಇದು. ಹೌದು ಸರ್. ಈ ಮನೆಯಲ್ಲಿ ನೀವು ಸಸ್ಯಕಾಶಿಯಿಂದಲೇ ಮಾಡರ್ನ್ ಯುಗದ ಮೆಟ್ರೋವನ್ನು ಕೂಡ ನೋಡ್ತೀರಿ ಅಂತ ಅಂದ್ಕೊಳ್ತೇನೆ. ಹೌದು, ಇಲ್ಲಿ ನಾವು ನಮಗೇನಿದೆ ದಕ್ಷಿಣ ದಿಕ್ಕಿಗಿರೋ ಅಂಥದ್ದೆಲ್ಲ ಭಾಳ ತಗ್ಗಲ್ಲಿರೋದ್ರಿಂದ ಬೆಂಗಳೂರು, ನಾವು ಸ್ವಲ್ಪ ಎತ್ತರದಲ್ಲಿದ್ದೀವಿ. ಇಲ್ಲಿಂದ ಸುಮಾರು ನಿಮಗೆ JP ನಗರವ್ರಿಗೆ, ಈ ಕಡೆ ರಾಜರಾಜೇಶ್ವರಿ ನಗರವ್ರಿಗೆ ಇಲ್ಲೇ ಮೆಟ್ರೋ ಹೋದೋಗುತ್ತೆ. ಅದರಿಂದ ಒಂದು ಅತಿ ವಿಹಂಗಮ ನೋಟ ಇಲ್ಲಿಂದ ಕಾಣುತ್ತೆ. ನಮ್ಮ ಲುಲು ಮಾಲು ಇಲ್ಲಿಂದನೇ ಕಾಣುತ್ತೆ. ಇಲ್ಲೇ ಮೊನ್ನೆ ಶುರುವಾಗಿರೋ ಲುಲು ಮಾಲು. ಸೊ ಇಲ್ಲಿ ನೋಟನೂ ಚೆನ್ನಾಗಿದೆ. ಆಮೇಲೆ ಅಲ್ಲಿರೋರ್ಗೂ ಈ ಗಾರ್ಡನ್ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇದು ದೊಡ್ಡಲೆ ಅಂತ ನಮ್ಮ ಚಿಕ್ಕಮಂಗ್ಳೂರು ಕಡೆ ಬರೀ ಹೇರಳೆ ವೆರೈಟಿ, ಆ ಗಿಡ ಇದು. ಹೇರಳೆ ನೋಡಿದೆ. ಇದು ಸೀಬೆಹಣ್ಣು ಗಿಡ. ಇದು ಲೋಕಲ್ ಆಗಿ ಬೆಳೆದಿರೋ ಸೀಬೆಹಣ್ಣು ಗಿಡ. ಇದರಲ್ಲಿ ತುಂಬ ಸೀಬೆಹಣ್ಣು ಬಿಡುತ್ತಿದ್ದು. ಆಮೇಲಿಂದ ಇಲ್ಲಿ ಇದು ಚಕ್ರಮುನಿ ಅಂತ, ಇದು ವಿಶೇಷವಾದ ಗಿಡ. ಇದು ಆಯುರ್ವೇದಿಕಲ್ಲಿ ಈ ಗಿಡ ಇದೆಯಲ್ಲ, ಇದಕ್ಕೆ ಮಲ್ಟಿ ವಿಟಮಿನ್ ಪ್ಲಾಂಟ್ ಅಂತಾರೆ. ಇದರಲ್ಲಿ ನೀವು ತಂಬುಳಿ ಬೇಕಾದ್ರೂ ಮಾಡ್ಬೋದು, ನಮ್ಮ ಪಲ್ಯ ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ಎಲ್ಲ ವಿಟಮಿನ್ ಇರೋದ್ರಿಂದ ಭಾಳ ಶ್ರೇಷ್ಠವಾದ ಗಿಡ ಇದು. ಆಮೇಲೆ ಇದು ಲಾವಂಚ ಅಂತ, ಇದ್ರ ಬೇರು ನಮಗೆ ಭಾಳ ಉಪಯುಕ್ತ ಇರುತ್ತೆ, ನೀರಿಗೆ ಹಾಕಿ. ಆಮೇಲೆ ಇನ್ನೊಂದು ಏನಂದರೆ ವಿಶೇಷ, ಇಲ್ಲಿ ನಾವು ಮಣ್ಣಿನ ಹಾಕಿರೋದ್ರಿಂದ ಮಣ್ಣನ್ನು ಹಿಡ್ಕೊಳ್ಳೋಕ್ಕೆ ಇದು ಭಾಳ ಸಹಾಯ ಮಾಡುತ್ತೆ. ಇದೂ ಆಗಲಿ, ನಮ್ಮ ಲೆಮನ್ ಗ್ರಾಸ್ ಆಗಲಿ, ಮಣ್ಣನ್ನು ಚೆನ್ನಾಗಿ ಹಿಡ್ಕೊಂಡು ಮಣ್ಣು ಹರಡೋಕ್ಕೆ ಬಿಡೋದಿಲ್ಲ. ಅದಾದಮೇಲೆ ಈ ಕಡೆ ಬಂದರೆ ಇದು ನಾವು ಕಸಿ ಹಾಕಿರೋ ಗಿಡ. ಇದು ಡ್ವಾರ್ಫ್ ವೆರೈಟಿ ಅಂತಾರೆ, ನಮ್ಮ ದಾಳಿಂಬೆ ಗಿಡ. ಇದು ಎರಡೂ. ಆದರೂ ಇಲ್ಲಿ ಸೈಜ್ಗಳು ನೋಡಿ, ದಾಳಿಂಬೆದು ಒಂದು 25 ಇದೆ. ಇಲ್ಲಿ 25 ಇದೆ. ಆ ಕಡೆ ಕೆಳಗಡೆ ಎಲ್ಲ ಕಡೆ ನೋಡಿದ್ರೆ ಒಂದು 25 ದೊಡ್ಡ ಸೈಜ್ ಇದೆ. ದೊಡ್ಡ ಸೈಜ್ ಇದೆ, ಕೈಯಲ್ಲಿ ಹಿಡಿಲಿಕ್ಕೆ ಆಗೋದಿಲ್ಲ. ಇಲ್ಲಿ ಏನಂದ್ರೆ ಎಲ್ಲ ಸ್ನೇಹ ಜೀವಿಗಳು. ಕರೆಕ್ಟ್. ನಮ್ಮ ದಾಳಿಂಬೆ ಗಿಡ ಇದ್ರೆ, ಇಲ್ಲಿ ನಮ್ಮ ಸೀಬೆ ಬೆಂಡೆಕಾಯಿ ಗಿಡ ಬಂದಿದೆ. ಅಲ್ಲಿ ಒಂದು 4-5 ಹಾಕಕ್ಕೆ ಅದಕ್ಕೂ ಅವಕಾಶ ಕೊಟ್ಟಿದೆ. 5-6 ಬಂಚಲ್ಲಿ ಸಿಂಬೆಂಡೆಕಾಯಿಗಳು ಬಿಟ್ಟಿದೆ. ಎಲ್ಲ ಗಿಡಗಳು ಅವೇ ಅಡ್ಜಸ್ಟ್ ಮಾಡಿಕೊಂಡು ಬೆಳೀತಾ ಇವೆ. ಇದು ನಮ್ಮ ದಾಳಿಂಬೆ ಪಕ್ಕನೇ ನಿಮಗೆ ಇಲ್ಲಿ ಸೀತಾಫಲ ಇದೆ. ಇಲ್ಲಿ ಸೀತಾಫಲ ಇಲ್ಲಿ ಕಾಣುತ್ತೆ ನೋಡಿ, ಹಣ್ಣು ಬಿಟ್ಟಿರೋದು. ಅಲ್ಲಿ 2 ಬಿಟ್ಟಿದೆ ದೊಡ್ಡದಾಗಿ, ಇಲ್ಲೊಂದು ಬಿಟ್ಟಿದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಕಾಣುತ್ತೆ, ಅಲ್ಲಿ 2 ದೊಡ್ಡದಾಗಿದೆ. ಈ ಮರದ್ದು ಅದು ಸೀತಾಫಲ. ಅದು ಎಲ್ಲೋಗಿದೆ ಅಂತ ನಮಗೆ ಗೊತ್ತಿಲ್ಲ, ಆದರೂ ಒಳಗಡೆ ಹೋಗಿ ಅದು ಅಡ್ಜಸ್ಟ್ ಮಾಡಿಕೊಂಡು ಎರಡೂ ಬೆಳೆದಿದೆ. ಅದಾದಮೇಲೆ ಇವೆಲ್ಲ ರೋಸು, ನಮಗೆ ದಿನಕ್ಕೆ ಪೂಜೆಗೆ ಬೇಕಾಗಿರೋದು. ಇದು ನಮ್ಮ ರೋಸ್ ಆಗಲಿ, ದಾಸವಾಳ ಆಗಲಿ, ಬೇರೆ ಬೇರೆ ಗಿಡಗಳಿದೆ. ಇದು ಲೆಮನ್ ಗ್ರಾಸು. ಇದು ನಿಮಗೆ ಟೀ ಮಾಡಿಕೊಡ್ತೀನಿ ಇವಾಗ. ಈ ಲೆಮನ್ ಗ್ರಾಸು, ಜಿಂಜರು ಹಾಕ್ಬಿಟ್ಟು ಟೀ ಮಾಡೋದಂದರೆ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ. ಅದಕ್ಕೊಂದು ವಿಳ್ಯದೆಲೆ ಚೂರು ಹಾಕಿದ್ರು ಸಾಕು. ಸೊ ಇದು ಲೆಮನ್ ಗ್ರಾಸ್. ಇದು ಕರ್ಬೇವಿನ ಗಿಡ. ಕರ್ಬೇವಿನ ಗಿಡ ಅಂತೂ ಮಸ್ತಾಗಿದೆ. ಕರ್ಬೇವಿನ ಗಿಡ ಈಗ ಅದು ಆಲ್ಮೋಸ್ಟ್ ಒಂದು 3 ವರ್ಷದ ಹಳೇದಿದು. ನಾನು ಪಾಟಲ್ಲಿ ಬೆಳೆಸಿದ್ದೆ. ಆ ಪಾಟಿನ ತಂದು 2 ವರ್ಷದಿಂದ ಇಲ್ಲಿ ನೆಟ್ಟಿದ್ದು. ಇದು ಏನಿಲ್ಲ ಅಂದ್ರೂ ನಿಮಗೆ ಒಂದು 25 kg ಸೊಪ್ಪು ಸಿಗಂಗಿದೆ ಇದು. ಮತ್ತೆ ಟೆರೇಸ್ ಗಾರ್ಡನ್ನಲ್ಲಿ ಕರಿಬೇವು ಆಗ್ಬೋದು, ಈ ದಾಳಿಂಬೆ ಆಗ್ಬೋದು, ಇದೆಲ್ಲ ಬೆಳೆದ ದಷ್ಟಪುಷ್ಟವಾಗಿ ಬೆಳೆದ ರೀತಿ ನೋಡಿದ್ರೇ ಭಾಳ ಆಶ್ಚರ್ಯ ಆಗುತ್ತೆ ಇದು. ಆಮೇಲೆ ಇಲ್ಲಿ ಒಂದು ವಿಶೇಷವಾದ ಹೂವು, ಇದು ಮಂದಾರ ಹೂವು ಅಂತ. ಇದು ಬೀಜದಿಂದ ನಮ್ಮ ಅತ್ತೆ ಮನೇಲಿ ಬೆಳೆದಿದ್ದನ್ನ ತಂದು ಬೀಜ ಮಾಡಿಕೊಟ್ರು ಅವರು, ಗಿಡ ಮಾಡಿಕೊಟ್ರು, ಅದರಲ್ಲಿ ಬೆಳೆದಿರೋದು. ಇದರಲ್ಲಿ ಡಬಲ್ ಕಲರ್ ಗಿಡ. ಇದು ದೇವರ ಪೂಜೆಗೆ ಭಾಳ ಶ್ರೇಷ್ಠ. ಇದು ಬಂದಿದೆ. ಆಮೇಲೆ ಅಲ್ಲಿ ಒಂದು ಆರೆಂಜ್ ಗಿಡ ಇದೆ, ಅಲ್ಲೂ ಕಾಯಿಗಳೆಲ್ಲ ಬಿಟ್ಟಿದೆ. ಆಮೇಲೆ ಇಲ್ಲಿ ನಮ್ಮ ಚಪ್ಪರದವರೆ ಇದೆ. ಚಪ್ಪರದವರೆ ಅಲ್ಲೆಲ್ಲ ಬಿಟ್ಟಿದೆ ನೋಡಿ. ಚಪ್ಪರದವರೆ ಇಲ್ಲಿ ಮೇಲೂ ಬಿಟ್ಟಿದೆ, ಎಲ್ಲ ಕಡೆನೂ ಬಿಟ್ಟಿದೆ. ಇದು ಚಪ್ಪರದವರೆ ಆದಮೇಲೆ ಇಲ್ಲಿ ತಿರ್ಗಾ ಈ ಪಾಟ್ಗಳಲ್ಲಿ ನಾನು ಮೇಲ್ಗಡೆಗೆ ಈ ನಮ್ಮ ದಾಸವಾಳಗಳೆಲ್ಲ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಮಧುನಾಶಿನಿ ಗಿಡ ಇದೆ. ಅದೆಲ್ಲ ಹಬ್ಬ ಬಿಟ್ಟಿದೆ. ಇದು ಎಲ್ಲ ಹಬ್ಬಿದೆ ಅಂತಾನೆ ಅರ್ಥ ಆಗಲ್ಲ, ಎಲ್ಲ ಕಡೆ ಹೋಗ್ಬಿಟ್ಟಿದೆ. ಇಲ್ಲೆಲ್ಲ ಇರೋದೆಲ್ಲ ಮಧುನಾಶಿನಿ ಎಲೆಗಳೇ. ಮಧುನಾಶಿನಿನೂ ನಮ್ಮ ದೇಹದಲ್ಲಿ ಇಮ್ಯುನಿಟಿ ಇಂಪ್ರೂವ್ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಅದನ್ನು ದಿನ ಒಂದು ಟೀ ಮಾಡ್ಕೊಂಡು ಕುಡಿದ್ರೆ ಸಾಕು, ಭಾಳ ಇಮ್ಯುನಿಟಿ ಬರುತ್ತೆ ಅದಕ್ಕೆ. ಆಮೇಲೆ ಶುಗರ್ ಕಂಪ್ಲೇಂಟ್ ಇರೋರ್ಗು ಭಾಳ ಒಳ್ಳೆಯದು. ಹೌದು ಸರ್. ನೀವು ಆಗ ಇಲ್ಲೆಲ್ಲ ಒಂದು 2-3 ಪರಿಮಳದ ಸಸ್ಯಗಳನ್ನು ತೋರಿಸಿ, ಅಲ್ಲಿ ಮೇಲೆ ಸಿಗುತ್ತೆ. ನೆಕ್ಸ್ಟ್ ಲೆವೆಲ್ ತೋರಿಸ್ತೀರಿ. ಇದು ಇಲ್ಲಿ ನಮ್ಮ
ಮೆಣಸಿನ ಗಿಡ ಇದೆ ನೋಡಿ, ಇಲ್ಲಿ ಮೆಣಸು ಬಿಟ್ಟಿದೆ. ಇದು ಗಣಪತಿಯವರೇ, ಇದು ನೋಡಿ ಮೆಣಸು. ನೋಡಿ ಈ ಚಿಕ್ಕ ಗಿಡದಲ್ಲೇ ಮೆಣಸು ಬಿಟ್ಟಿದೆ. 3 ಎಳೆ ಎಷ್ಟು ಚಂದ ಬಿಟ್ಟಿದೆ. ಇದು ಪಾಟ ಅಂತ ಗಿಡ. ಇದು ಕಿಡ್ನಿ ಕಂಪ್ಲೇಂಟ್ಸ್, ಕಿಡ್ನಿ ಸ್ಟೋನ್ ಇರೋರಿಗೆ ಇದನ್ನ ರಸನ ಕುಡಿದ್ರೆ ಒಂದು 5 ದಿವಸ ಕುಡಿದ್ರೆ ಸಾಕು, ಕಿಡ್ನಿ ಸ್ಟೋನ್ ಹೋಗುತ್ತೆ ಅಂತ ಹೇಳ್ತಾರೆ. ಅದು ದೊಡ್ಡದಾಗಿ ಬೆಳೆದಿದೆ ಇಲ್ಲಿ. ಆಮೇಲಿಂದ ಮುಂದೆ ಬಂತು ಅಂತಂದ್ರೆ ಇದು ಆಲೋವೆರಾ ಗಿಡ. ಇದು ನಮ್ಮ ರಸಬಾಳೆ ಗಿಡ. ಇಲ್ಲಿ ಮೊನ್ನೆ ಒಂದು ತಿಂಗಳಲ್ಲೇ ಒಂದು ದೊಡ್ಡ ಗೊನೆ ಆಗಿತ್ತು. ಸೊ ಇದು ಆಗ್ಲೇ 3ನೇ ಗೊನೆ ಇಲ್ಲಿ ಜಾಗದಲ್ಲಿ. ಆಮೇಲೆ ಇಲ್ಲೂ ಕೆಳಗಡೆ ನಾವು ನಮ್ಮ ಬ್ರಾಹ್ಮಿ ಆಗಲಿ, ದೊಡ್ಡ ಪತ್ರೆ ಆಗಲಿ, ಇಲ್ಲಿ ಒಂದು ಮೆಣಸಿನ ಗಿಡ ಆಗಲಿ ಎಲ್ಲ ಕಾಲು ಕೆಳಗಡೆನೆ ಹಾಕಿದ್ದೀವಿ. ಒಂಚೂರು ಜಾಗ ವೇಸ್ಟ್ ಮಾಡೋದೈತೆ ಹೀಗೆ. ವೆಂಕಟ್ ಸರ್, ಈಗ 2 ಸ್ಟೆಪ್ ನೋಡಿದೆವು. ನಾವು ಇಲ್ಲಿಂದನೇ ಎಂಟ್ರಿ ಆದದ್ದು. ಇದು ಬಹುಶಃ 3ನೇ ಸ್ಟೆಪ್ ಅಂತ ಅಂದ್ಕೊಳ್ತೇವೆ ನಾವು, 3ನೇ ಹಂತ. ಆಕ್ಚುಲಿ 3ನೇ ಸ್ಟೆಪ್ ನಾವು ಪೂರ್ತಿ ಕೂತ್ಕೊಳ್ಳೋಕೆ ಅಂತ ಮಾಡ್ಕೊಂಡಿದ್ವಿ. ಆಮೇಲೆ ನನಗನ್ನಿಸ್ತು ನಾವ್ಯಾಕೆ ಜಾಗ ವೇಸ್ಟ್ ಮಾಡ್ಬೇಕು, ಇಲ್ಲೂ ಸ್ವಲ್ಪ ಹಾಕೋಣ ಅಂತೇಳಿ ಅಲ್ಲೆಲ್ಲ 1.5 ಅಡಿ ಮಣ್ಣು ತುಂಬಿದ್ರೆ ಇಲ್ಲಿ ಬರೀ 6 ಇಂಚ್ ತುಂಬಿ 6 ಇಂಚಲ್ಲಿ ಏನ್ ಬೆಳಿಬೋದು ಅದನ್ನೇ ಹಾಕೋಣ ಅಂತ ಹೇಳಿ ಅದನ್ನ ಮಾಡಿದೀನಿ. ಆ ಕಟ್ಟೆ ಹೇಗಿದೆಯೋ 3ನೇ ಲೆವೆಲ್ ಅಲ್ಲಿ ಸ್ವಲ್ಪ ಪಾಟ್ಗಳನ್ನ ಇಟ್ಟಿದ್ದೀನಿ. ಇಲ್ಲಿ ದೊಡ್ಡ ಪತ್ರೆ ಇರ್ಬೋದು, ಇದು ಮಲ್ಲಿಗೆ ಇರ್ಬೋದು, ಆಮೇಲೆ ಇದು ಬನ್ನಿ ಗಿಡ. ಹೌದು, ಬನ್ನಿ ಗಿಡ ಬಹಳ ನವರಾತ್ರಿ ಟೈಮಲ್ಲಿ ಒಳ್ಳೆ ವಿಶೇಷತೆ. ಆಮೇಲೆ ಸ್ನೇಹಿತರಿಗೆಲ್ಲ ಕೊಟ್ರೆ ನಮ್ಮ ಸ್ನೇಹ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅದು. ಸೊ ಇಲ್ಲಿ ಆ ಥರ ಗಿಡಗಳು ಇಟ್ಟಿದ್ದೀನಿ. ಇಲ್ಲಿ ಮುಂದೆ ಬಂತು ಅಂದ್ರೆ ಇದು ಲೆಮನ್ ಬೇಸಿಲ್ ಅಂತ, ಮೆಲಿಸಾ ಅಂತಾರೆ. ಇದು ಒಂಥರ ನೀವು ನೋಡಿದ್ರೆ ಒಂಥರ ನಿಂಬೆಹಣ್ಣು ವಾಸನೆನೂ ಇರುತ್ತೆ, ಪುದೀನ ವಾಸನೆನೂ ಮಿಕ್ಸ್ ಇರುತ್ತೆ. ಭಾಳ ಪರಿಮಳ ಇದೆ. ಇದನ್ನು ಬಹುಶಃ ಟೀಗೆಲ್ಲ ಬಳಸ್ಬೋದು ಕಾಣುತ್ತೆ. ನಮ್ಮಲ್ಲಿ ಮಾಡೋ ಪತ್ರೊಡೆ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಕೆಸುವು ಗಿಡ ಅಂತ. ಹೌದು. ಸೊ ಈ ಕೆಸುವು ಗಿಡ ಇಲ್ಲಿ ಬೆಳೆಸಿದ್ದೀವಿ. ಯಾವಾಗಲೂ ಈ ಟೈಮಲ್ಲಿ ಆ್ಯಕ್ಚುಲಿ ಒಂದು ಪತ್ರೊಡೆ ಮಾಡ್ಕೊಂಡು ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ, ಮಳೆಗಾಲ ಬಂದಾಗ. ಇದನ್ನು ಎಲೆಗಳನ್ನು ಕಟ್ ಮಾಡಿ ಮನೆಯಲ್ಲಿ ಪತ್ರೊಡೆ ಮಾಡೋದು. ಆಮೇಲೆ ಇದು ಪಾರ್ಸ್ಲಿ ಅಂತಾರೆ ಇಲ್ಲಿನ ಗಿಡಕ್ಕೆ. ಇದು ಒಂದು ರೀತಿ ಹರಬಲ್ಲಿ. ಇದು ಪಾರ್ಸ್ಲಿ ಗಿಡ. ಇದು ಒಳ್ಳೆ ಸುವಾಸನೆಯಾಗಿರುತ್ತೆ. ಹೌದು. ಆಮೇಲೆ ಇಲ್ಲೂ ಎಲ್ಲ ನಮ್ದು ಬೇಕಾಗಿರೋ ಪೂಜೆಗೆ ಬೇಕಾಗಿರೋ ಹೂಗಳೆಲ್ಲ ಪಾಟಲ್ಲಿದೆ. ಸೊ ಇದೆಲ್ಲ ನಮ್ಮ ದಿನಕ್ಕೆ ಪೂಜೆಗಳಿಗೆಲ್ಲ ಉಪಯೋಗ ಆಗುತ್ತೆ. ಆಮೇಲೆ ನಾವು ಎಳ್ನೀರೆಲ್ಲ ಕುಡಿತೀವಲ್ಲ. ಹೌದು. ಇವಾಗ ನಿಮಗೂ ಒಂದು ಎಳ್ನೀರು ತರಿಸಿದೀನಿ. ಆ ಎಳ್ನೀರು ಕುಡಿದಾದ್ಮೇಲೆ ಅದನ್ನ ಮೊಟ್ಟೆ ನಾವು ಬಿಸಾಕಲ್ಲ. ಹೌದು. ಅದನ್ನ ನಾವು ಪೇಂಟ್ ಮಾಡಿ ಈ ರೀತಿ ಮಾಡಿ ಅದ್ರಲ್ಲಿ ಒಂದು ಅಲೋವೆರಾ ಗಿಡ ಹಾಕಿ ಇದರಲ್ಲೆಲ್ಲ ಹ್ಯಾಂಗ್ ಮಾಡೋದು. ಸೊ ಅಲೋವೆರಾ ಗಿಡಕ್ಕೆ ತುಂಬಾ ನೀರು ಅದೆಲ್ಲ ಏನು ಬೇಕಾಗಿಲ್ಲ. ಆಮೇಲೆ ನಮ್ಮ ದೊಡ್ಡಪತ್ರೆ ಗಿಡಕ್ಕೂ ಅಷ್ಟೇ. ಸೊ ಇದೆಲ್ಲ ಹ್ಯಾಂಗ್ ಮಾಡಿ ಇಲ್ಲೂ ವರ್ಟಿಕಲ್ ಸ್ಪೇಸ್ ಯುಟಿಲೈಸ್ ಆಗಿದೆ. ಆಮೇಲೆ ಇದು ನಂದಿ ಬಟ್ಲು ಗಿಡ ಅಂತ. ಶಿವಂಗೆ ಬಹಳ ಪ್ರಿಯ. ಒಳ್ಳೆ ಮರದ ತರ ಇದು ಹಬ್ಕೊಂಡು ಬರುತ್ತೆ. ಹೌದು. ಆಮೇಲೆ ಇಲ್ಲಿ ಒಂದು ಸುತ್ತಲೂ ಒಂದು ಚಿಕ್ಕದು ಫಿಶ್ ಪಾಂಡ್ ಮಾಡಿದ್ದೀವಿ. ಫಿಶ್ ಪಾಂಡ್ ಕಾಣ್ತಾ ಇದೆ. ಆ ಫಿಶ್ ಪಾಂಡ್ ಅಲ್ಲಿ ಫಿಶ್ ನಾವು ಒಂದು 8 ಹಾಕಿದ್ದು ಇವಾಗ ಸುಮಾರು ಒಂದು 150-200 ಆಗೋಗ್ಬಿಟ್ಟಿದೆ. ಆ ಫಿಶ್ದು ಏನು ಅಡ್ವಾಂಟೇಜ್ ಅಂದ್ರೆ ಆ ನೀರು ಬಹಳ ಫರ್ಟೈಲು. ಸೊ ನಾವೇನ್ ಮಾಡ್ತೀವಿ, ಇಲ್ಲಿಗ 3-4 ದಿವಸಕ್ಕೊಂದ್ಸರಿ ನಾನು ಇದನ್ನ ಪಂಪ್ ಮಾಡ್ತೀನಿ. ಆ ಪಂಪ್ ಎಲ್ಲ ಗಿಡಗಳಿಗೂ ಫರ್ಟೈಲ್ ವಾಟರ್ ಹೋಗುತ್ತೆ, ಇದಕ್ಕೆ ಫ್ರೆಶ್ ವಾಟರ್ ಸಿಗುತ್ತೆ. ಸೊ ಅದರಿಂದ ನಮ್ಮ ಗಿಡಗಳಿಗೂ ಒಳ್ಳೇದಾಗುತ್ತೆ, ನಮಗೂ ನೋಡಕ್ ಒಳ್ಳೆ ಇದಾಗುತ್ತೆ. ಸೊಳ್ಳೆ ಗಿಳ್ಳೆ ಬೆಳಕು ಬೆಳಲ್ಲ ಅಲ್ಲಿ. ಸೊ ಪಾಂಡ್ ಇರೋದು ನಮ್ಮ ಕಲ್ಯಾಣಿ ಇದ್ದಂಗೆ ಇರುತ್ತೆ ದೇವಸ್ಥಾನಕ್ಕೆ. ಆಮೇಲೆ ಅದ್ರ ಸುತ್ತಲೂ ಎಲ್ಲ ಚಿಕ್ಕ ಚಿಕ್ಕ ಹರವು ಬರ್ದಿದ್ದೀವಿ ನೋಡಿ. ಇದು ನಮ್ಮ ಮಾರ್ಕೆಟ್ ಅಲ್ಲಿ ಸಿಗೋ ಅಂತ ಪುದೀನ. ಇದು ವಿಶೇಷವಾದ ಪುದೀನ. ಇದು ಬೇರೆ ತರ ಪುದೀನ. ಇದು ಮಾರ್ಕೆಟ್ ಅಲ್ಲಿ ಸಿಗಲ್ಲ. ಬಹಳ ವಾಸನೆ ಬಹಳ ತುಂಬಾ ಚೆನ್ನಾಗಿರುತ್ತೆ. ಇದ್ರಲ್ಲೂ ಚಟ್ನಿ ಗಿಟ್ನಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಇದು ದೊಡ್ಡ ಪತ್ರೆ. ಆಮೇಲಿಂದ ಇದು ನಮ್ಮ ಮರುಗ. ಇದು ಪೂಜೆಗೆ ಉಪಯೋಗ ಆಗಂಥದ್ದು. ಇದೊಂಥರ ವಿಶೇಷವಾದ ಪರಿಮಳ ಇದೆ. ಹೌದು. ಅದು ಬ್ರಾಹ್ಮಿ ಗಿಡ ಅಲ್ಲಿರೋದು. ಆಮೇಲೆ ಇನ್ನೊಂದು ಏನಂದ್ರೆ ಇದನ್ನ ನಾವು ಒಂದು ಮಂಟಪ ಮಾಡಿ ಇದರಲ್ಲಿ ಶಿವಂದು ಕೂಡಿಸಿದೀನಿ. ಇಲ್ಲಿ ಶಿವ ಅಂದ ತಕ್ಷಣ ದೇವಸ್ಥಾನ ಅಂತಲ್ಲ, ಏನಂದ್ರೆ ಶಿವ ಅಭಿಷೇಕ ಪ್ರಿಯ. ಹೌದು. ಸೊ ಇಲ್ಲಿ ನಾವು ಕೂಡಿಸಿದಾಗ ಏನಾಗುತ್ತೆ, ನಮಗೆ ಎಲ್ಲಾ ಗಿಡಗಳು ದೇವರಿದ್ದಂಗೆ ಲೆಕ್ಕ. ಅದಕ್ಕೆ ನೀರ್ ಕನೆಕ್ಷನ್ ಕೊಟ್ಟಿದ್ದೀನಿ, ನಾನು ತೋರಿಸ್ತೀನಿ. ಅಲ್ಲಿ ನೀರ್ ಬಿದ್ದಿದ್ದು ಏನಾಗುತ್ತೆ, ಶಿವಂಗ್ ಅಭಿಷೇಕ ಆಗುತ್ತೆ. ಆ ನೀರೆಲ್ಲ ಗಿಡಗಳಿಗೂ ಹೋಗುತ್ತೆ, ಅದು ಇರಿಗೇಷನ್ ಆಗುತ್ತೆ. ಸೊ ನೀರು ಎಲ್ಲದಕ್ಕೂ ಹೋದಂಗಾಯ್ತು, ಮಲ್ಟಿಪರ್ಪಸ್ ದೇವರಿಗೂ ಅಭಿಷೇಕ ಆದಂಗಾಯ್ತು. ನಾನು ಈ ಮಂಟಪ ಮಾಡಿಸಿ ಸುಮ್ಮನೆ ಬಿಟ್ಟಿದ್ದೆ. ಯಾವುದೋ ಹಕ್ಕಿ ಬಂದಿರೋದೇನೋ ಮಾಡಿ ಇಲ್ಲಿ ನಮ್ಮ ಶಂಖಪುಷ್ಪದ ಬೀಜ ಇಲ್ಲಿ ಹಾಕಿದೆ. ಈ ಶಂಖಪುಷ್ಪದ ಗಿಡ ಬಂದು ಅದೇ ಒಂದು ತೋರಣ ಎಲ್ಲ ಆಗಿ ಅದೇ ಒಂದು ಕಾಡಲ್ಲಿ ಒಂದು ಇದ್ದಂಗೆ ಅದೇ ರೀತಿ ಆಗಿದೆ. 1.5 ವರ್ಷದಲ್ಲಿ ಇದು ಬ್ಲಾಂಕ್ ತಂದು ನೆಟ್ಟಿದ್ದು, ನಾವಿಲ್ಲೇನು ಮಾಡಕ್ಕೆ ಹೋಗಿಲ್ಲ, ಅದಾಗದೇ ಬೆಳೆದಿರೋದು. ಸೊ ಇಲ್ಲಿ ನಾನು ನಿಮಗೆ ನೀರು ಹಾಕಿ ತೋರಿಸ್ತೀನಿ ಇದನ್ನ.
ನೋಡಿ ಇಲ್ಲಿ ಈ ನೀರೆಲ್ಲ ಆಗಿರೋದು ಅಲ್ಲಿ 2 ಕಡೆ ಹೋಲ್ ಇದೆ. ಅವ 2 ಕಡೆ ಹೋಲಿಂದ ನಮ್ಮದು ಡಿಸ್ಪರ್ಷನ್ ಚಾನಲ್ಸ್ಗಳಿದೆ. ಅದರಿಂದ ಹೋಗ್ಬಿಟ್ಟು ಎಲ್ಲ ಕಡೆಗೂ ನೀರುಗಳು ಎಲ್ಲ ಗಿಡಗಳಿಗೂ ಹೋಗುತ್ತೆ. ಸೊ ಶಿವನ ಅಭಿಷೇಕದ ನೀರು ಹೋದಂಗೆ ಲೆಕ್ಕ. ಹೌದೌದು, ಒಂದು ರೀತಿಯ. ನಮ್ಗೆ ಇನ್ನೊಂದು ಏನಂದ್ರೆ ಇದರಲ್ಲಿ ನಾವು ದೇವ್ರಿಗೆ ಇವ್ರು ನೋಡದೆ ಹೋದ್ರು ನಾವು ಅಲ್ಲಿರೋ ನಮ್ಮ ಸ್ವಿಂಗಲ್ಲಿ ಕೂತ್ಕೊಂಡ್ಬಿಟ್ರೆ ನೀರ್ ಹಾಕ್ಬಿಟ್ಟು ಆ ಸೌಂಡ್ ನಮಗೆ ಒಂದು ರೀತಿ ಹಿತ ಕೊಡುತ್ತೆ. ಅದ್ರ ಹಿಂದೆ ಕಬ್ಬು ಬೇರೆ ಇದೆ. ಅದ್ರ ಹಿಂದೆ ಕಬ್ಬಿದೆ, ಯಾಕಂದ್ರೆ ಕಬ್ಬಿಗೆ ನೀರ್ ಜಾಸ್ತಿ ಬೇಕು. ಹೌದು, ಈ ನೀರೆಲ್ಲ ಕಬ್ಬಿಗೆ ಹೋಗುತ್ತೆ. ಆ ಕಬ್ಬು ಹಾಕಿ 1 ವರ್ಷ ಆಯ್ತು, ಇವಾಗ ಆಗಲೇ ಬಲಿಷ್ಠವಾಗಿ ಬೆಳೆದಿದೆ. ಹೌದು. ಅದ್ರ ಪಕ್ಕದಲ್ಲಿ ನಮ್ಮ ನೆಲ್ಲಿ ಇದೆ, ಬೆಟ್ಟದ ನೆಲ್ಲಿ ಗಿಡ ಇದೆ. ಆಮೇಲೆ ಇಲ್ಲಿ ಇದು ವಾಸನೆ ನೋಡಿ, ಇದು ದವನ ಅಂತ. ಇದು ಪೂಜೆಗೆ ಬಹಳ ಯೋಗ್ಯವಾದಿರೋದು. ಇದು ನಮ್ಮ ರೋಸ್ಬೆರಿ ಅಂತ. ಇದು ಹರ್ಬು, ಬಟ್ ಬಹಳ ಇದಂತೂ ವಿಶೇಷವಾದ ಪರಿಮಳ. ಬಹಳ ಚೆನ್ನಾಗಿದೆ ಇದು. ಹೌದು, ತುಂಬಾ. ವಾ ಸರ್, ನೀವು ವನಸ್ಪತಿಯನ್ನು ಮಾಡಿದ್ದೀರಿ. ಆಮೇಲೆ ನಿಮಗೆ ದೈನಿಕವಾಗಿ ತಿನ್ನುವ ಹಣ್ಣುಗಳು ಇದೆ, ತರಕಾರಿ ಇದೆ, ಆಧ್ಯಾತ್ಮ ಮತ್ತು ಆಧುನಿಕ ಎರಡೂ. ಸೀಮೆ ಬದನೆಕಾಯಿ ಗಿಡ ಕೆಳಗಡೆ ಹಾಕಿರೋದು. ಇದು ನಮ್ಗೆ ಎಲ್ಲ ಕಡೆ ಸೀಮೆ ಬದನೆಕಾಯಿ ಬಿಟ್ಟಿದೆ ಈಗ. ಈ ಸೀಮೆ ಬದನೆಕಾಯಿ ನೋಡಿ, ಇವಾಗ ಮಾರ್ಕೆಟ್ ಅಲ್ಲಿ 60 ರೂಪಾಯಿ ಕೆಜಿ ಇದೆ, 60ರಿಂದ 70 ರೂಪಾಯಿ. ನಮ್ಮಲ್ಲಿ ಏನಿಲ್ಲ ಅಂದ್ರೆ ಒಂದು 20 ಕೆಜಿ ಸೀಮೆ ಬದನೆಕಾಯಿ ಇಲ್ಲಿರೋ ಜಾಗದಲ್ಲಿ ಅಷ್ಟರಲ್ಲೇ ಎಷ್ಟು ಬೆಳೆದಿದೆ. ಮಾರ್ಕೆಟ್ ಅಲ್ಲಿ ಸಿಗೋದು ಅಡಲ್ಟ್ರೇಟೆಡ್ ಫರ್ಟಿಲೈಸರ್. ಹೌದೌದು, ಇದೆಲ್ಲ ಆರ್ಗ್ಯಾನಿಕ್ ಅಲ್ಲಿ ಮಾಡಿರೋದು. ಹೇಗೆ ಆರ್ಗ್ಯಾನಿಕ್ ಅಂತ ನಾನು ನಿಮ್ಗೆ ಹೇಳ್ತೀನಿ. ಕರೆಕ್ಟ್. ಆಮೇಲೆ ಇಲ್ಲಿ ನಾವು ಚಿಕ್ಕ ಜಾಗದಲ್ಲಿ 6 ಇಂಚಲ್ಲೇನೆ ಒಂದು ಪ್ಯಾಷನ್ ಫ್ರೂಟ್ ಅಥವಾ ಜ್ಯೂಸ್ ಗಿಡ ನೆಟ್ಟಿದ್ವಿ. ಅದು ಇವಾಗ ನಿಮ್ಗೆ ಎಷ್ಟು ಹಣ್ಣುಗಳಾಗುತ್ತೆ ಅಂದ್ರೆ, ಹೋದ ವರ್ಷನೇ ನಮ್ಗೆ ಅದನ್ನ ಇಟ್ಕೊಳಕ್ಕಾಗಿಲ್ಲ, ಅಷ್ಟೊಂದು ಬಿದ್ಬಿಡ್ತು. ಈಗಲೇ 106 ಹಣ್ಣುಗಳು ಬಿಟ್ಟಿದೆ. ಪಾನಕದ ಹಣ್ಣು ಅಂತಾರೆ ನಮ್ಮೂರಲ್ಲಿ. ಪಾನಕದ ಹಣ್ಣು, ಹೌದು. ನಿಮಗೆ ಇವಾಗ ಪಾನಕನೂ ಕೊಡ್ತೀನಿ ಈಗ. ಅದ್ರ ಮೇಲ್ಗಡೆ ಹೋದ್ರೆ ಅಲ್ಲಿ ಟ್ಯಾಂಕ್ಗಳಿದೆ, ಅಲ್ಲಿಗೂ ಹಬ್ಕೊಂಡಿದೆ. ಅದು ವೆರಿ ಗುಡ್, ಅದು ಹಬ್ಬಿದೆ. ಸೊ ಇಷ್ಟು ಗಿಡದಲ್ಲಿ, ಇಷ್ಟು ಏರಿಯಲ್ಲಿ ನಾವೊಂದು 75ರಿಂದ 80 ವೆರೈಟಿ ಗಿಡಗಳಿದೆ. ಒಂದೇ ಗಿಡ 4-5 ಇದೆ. ಕನಕಾಂಬರ ಇರ್ಬೋದು, ಇವೆಲ್ಲ ಕನಕಾಂಬರಗಳು. ಆಮೇಲೆ ಇದು ಮೆಣಸಿನ್ಕಾಯಿ ಅವೆಲ್ಲ ಇದೆ. ಒಂದೇ ಗಿಡಗಳು 3-4 ಥರ ಇದೆ. ಬಟ್ ವೆರೈಟಿನಲ್ಲೇ ಒಂದು 75 ವೆರೈಟಿ ಇದೆ. ಬನ್ನಿ ಸರ್. ಸರ್, ನನಗೆ ಈಗ ನಿಮ್ಮ ತೋಟವನ್ನು ತಿರುಗಾಡದ ನಂತರ ಆದ ಅನುಭವ ಅಂದರೆ, ಬಹುಶಃ ನನ್ನ ಆರೋಗ್ಯದ ಈ ಉಸಿರಾಟದ ಇದು ಏನೋ ಒಂಥರ ನಿರಾಳಾದಂಗೆ ಆಗ್ತಾ ಇದೆ. ಇದರ ಪರಿಮಳ ಇದೆಲ್ಲ ನೋಡಿ. ನೀವು ಇಷ್ಟು ವೆರೈಟಿ ಹಾಕಿದಿರಿ, ಆದರೆ ಒಂದು ಕಾಡಿನ ರೀತಿ ಬೆಳೆದಿದೆ ಇದು, ಆದರೆ ಅಷ್ಟೇ ಫಲಪ್ರದವಾಗಿದೆ. ಇಲ್ಲ, ನನ್ನ ಕಾನ್ಸೆಪ್ಟ್ ಇದ್ದಿದ್ದೆ ಅದೇ ತರ. ಎಲ್ಲರೂ ಏನ್ ಮಾಡ್ತಾರೆ, ಗಾರ್ಡನ್ ಅಂದ ತಕ್ಷಣ 1-2 ಗಿಡ ಇರಬೇಕು, ಕೂತ್ಕೊಳ್ಳೋದು, ನೋಡೋರು ಗಾರ್ಡನ್ ತರ ಕಾಣಿಸ್ಬೇಕು ಅಷ್ಟೇ. ಆದ್ರೆ ನನ್ಗೆ ಏನಂದ್ರೆ, ನಾನು ಕುದುರೆಮುಖದ ಕಾಡಲ್ಲಿ ನೋಡ್ತಾ ಇದ್ದಾಗ, ಅಲ್ಲಿ ಒಳಗಡೆ ಹೋದಾಗ ಆ ಸುವಾಸನೆ ಬೇರೆ ತರ ಇರುತ್ತೆ. ನಂಗೆ ಎಷ್ಟೊಂದು ಸತಿ ಡಾಕ್ಟರ್ಗಳು ಮೆಡಿಸಿನ್ಗಳು ಕೊಟ್ಟರು ಅವರು ಜ್ವರಕ್ಕೆ. ಅಲ್ಲಿ ಹೋಗಿ ಕುದುರೆಮುಖದ ಫಾರೆಸ್ಟ್ ಒಳಗಡೆ ಹೋಗಿದ ತಕ್ಷಣ ನಂಗೆ ಜ್ವರ ಇರೋದೇ ಗೊತ್ತಾಗ್ತಿರ್ಲಿಲ್ಲ ನೋಡಿ. ಅದರಿಂದ ಇಲ್ಲಿ ಬಂದು ನಿಮ್ಗೆ ಆ ಗ್ರೀನರಿ ಸುವಾಸನೆ, ನಿಮಗೆ ಗಾಳಿ ಸಿಕ್ಕಿದ್ರೆ ನಿಮ್ಗೆ ಯಾವ ಜ್ವರ ಇದ್ರು ಹೊಟ್ಟೋಗುತ್ತೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ನಾನು ಮಾಡಿದ್ದೆ ಕಾಡ್ ಇರಬೇಕು ಅಂತ. ಆಮೇಲೆ ಇನ್ನೊಂದು ಏನಂದ್ರೆ, ಗಿಡಗಳು ಅವರವೇ ಫ್ರೆಂಡ್ಶಿಪ್ ಅನ್ನು ಹುಡ್ಕೊಳ್ಳುತ್ತೆ. ಹೌದು, ನೋಡಿ ಆ ತರ ಇದೆ. ಇವಾಗ ದುಬೈಯಲ್ಲಿ 150 ಕಂಟ್ರಿಯವರು ಇದ್ದಾರೆ. ಅವಾಗ ಅಲ್ಲಿ ಚೆನ್ನಾಗಿ ನಡೀತಾ ಇದೆ. ದುಬೈಯಲ್ಲಿ ಒಂದೇ ಕಡೆ ಒಂದೇವ್ರು ಇದ್ರೆ ಜಗಳಗಳು ಸಮಸ್ಯೆ. ಅದಕ್ಕೋಸ್ಕರ ನಾನು ಬೇರೆ ಮಾಡಿರೋದು. ಆಮೇಲೆ ಇಲ್ಲಿ ಇನ್ನೊಂದು ಏನಂದ್ರೆ, ನಾನು ಫಲವನ್ನ ಅಪೇಕ್ಷಿಸಿ ಪಟ್ಟಿದ್ದು, ನಮಗೆ ಗಿಡಗಳಿಂದ ಫಲ ಬರಕ್ಕೆ ಅಂತ ನಮಗೊಂದು ಬಂದಾಗ ಇಲ್ಲಿ ಕೂತ್ಕೊಂಡಾಗ ಒಂದು ನಮಗೆ ನೋಟ ಇರ್ಬೋದು, ಗಾಳಿ ಇರ್ಬೋದು, ಚೆನ್ನಾಗಿರ್ಲಿ ಅಂತ ಮಾಡಿದ್ದು. ಈಗ ಎಷ್ಟೊಂದು ಜನ ಕೇಳ್ತಾರೆ, ಈಗ ಎಷ್ಟು ಖರ್ಚಾಯ್ತು ನೀವು ಮಾಡೋಕ್ಕೆ? ಸೀಮೆಬದನೆಕಾಯಿ 25 kg ಅಂದರೆ 1500 ರೂಪಾಯಿ ಆಯಿತು, ಆಗತ್ತಾ ಅಂತೆಲ್ಲ. ಸೊ ಇಲ್ಲಿ ದುಡ್ಡಿನ ಲೆಕ್ಕ ಬರೋದ್ರಲ್ಲಿ ಬರೋದಿಲ್ಲ. ನಾವು ಬಂದು ಎಂಜಾಯ್ ಮಾಡೋದ್ರಲ್ಲಿ ಇದೆಯಲ್ಲ, ಅದರಲ್ಲಿ ಇರೋದು. ಆಮೇಲೆ ಗಿಡಗಳನ್ನ ನಾವು ಮಾತಾಡಿಸೋದು, ನಾವು ಹೋಗಿ ಅದತ್ರ ನಾವು ನೀರು ಹಾಕಿದ ತಕ್ಷಣ ಅದು ಡ್ಯಾನ್ಸ್ಗಳಾಡೋದು, ಮಾತಾಡೋದು, ಅದ್ರಲ್ಲಿ ಸಿಗೋಷ್ಟು ನಮಗೆ ಖುಷಿ ಗಿಡಗಳ ಫಲಗಳಿಂದ ಸಿಗಲ್ಲ. ಫಲ ಬರುತ್ತೆ, ಅದಾಗದೆ. ಸೊ ಫಲ ಅಪೇಕ್ಷೆ ಮಾಡೋರು ಇದನ್ನ ಅಪೇಕ್ಷೆ ಮಾಡಬೇಕು ಅಷ್ಟು. ಅಲ್ಲ, ಆಮೇಲೆ ಈಗ ಏನೇ ಆದರೂ ಸರ್, ಈಗ ನಾವು ಇಲ್ಲಿ ನೀವು ಕಬ್ಬು ಬೆಳೆಸಿದ್ರಿ, ನಿಮ್ಗೆ ಇದೇ ತರದ ಕಬ್ಬು ಅಲ್ಲಿ ಕೆಳಗೆ ಹೋದ್ರೆ ನೀವು ಒಂದು 50 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಅದೆಲ್ಲ ಮುಖ್ಯ. ಈಗ ನಿಮ್ಗೆ ಸೀಮೆ ಬದನೆ ಪೇಟೆಯಲ್ಲಿ ಸಿಕ್ಕೋದಕ್ಕೂ ಇಲ್ಲಿ ಸಿಗೋದಕ್ಕೂ ವ್ಯತ್ಯಾಸ ಇದೆ. ಆಮೇಲೆ ಇಲ್ಲಿನ ಈಗ ಇದೊಂದು ಪರಿಮಳ ಹೀಗಂದ್ರೂ ಒಂಥರ
ನಾವು ಬೆಳೆದದ್ದು ನಮ್ಮನೆದು ಅನ್ನುವಂಥ ಭಾವವೇ ಒಂದು ವಿಶೇಷ ಅಂತ ಹೇಳಿ. ನಾವು ನಿನ್ನೆ ಪಪಾಯ ಒಂದು ತೆಗೆದು ಒಂದು ಬೀಜ ಇಲ್ಲ ಅದ್ರಲ್ಲಿ ಪಪಾಯಲ್ಲಿ, ನೋಡಿ, ಆಮೇಲೆ ಒಂದು ಹುಳು ಇಲ್ಲ. ಅದನ್ನ ತಿಂದಿದ್ ರುಚಿ ನಾವೆಲ್ಲೂ ತಿಂದಿಲ್ಲ. ಈ ಬಾಳೆಹಣ್ಣು ಅಷ್ಟೇ, ನಮ್ಮ ಬಾಳೆಹಣ್ಣು ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾರೆ, ಅದು ತಿಂದಿದ ತಕ್ಷಣ ಹೊಟ್ಟೆಲಿ ಉರಿ ಶುರು. ಹೌದು ಹೌದು. ಈ ಬಾಳೆಹಣ್ಣಲ್ಲಿ ನಮ್ಗೆ 2-3 ತಿಂದ್ರು ಏನು ಆಗುದಿಲ್ಲ. ಸೊ ಅದರಿಂದ ಫಲ ಅನ್ನೋದು ಬರೀ ದುಡ್ಡಲ್ಲಿ ನೋಡಕ್ಕಾಗಲ್ಲ. ಅಲ್ಲ, ಫಲ ಅದರ ಬಂದಷ್ಟು ಬರಲಿ ಸರ್, ಬರದೇ ಇದ್ರೂ ಚಿಂತೆ ಇಲ್ಲ. ಈಗ ನೀವು ನಿಮ್ಮ ಟೆರೇಸಲ್ಲಿ ಬೆಂಗಳೂರಲ್ಲಿ ನೀವು ಒಂದು ಮೆಟ್ರೋ ಪಾಸ್ ಆಗೋದನ್ನೆಲ್ಲ ನೋಡಿಕೊಂಡು ಇಲ್ಲಿ ನೀವು ಒಂದು ಕಾಡಲ್ಲಿ ಕೂತಂಗ ಅನುಭವ ಆಗ್ತದೆ ಅಂತಂದ್ರೆ ಇದಕ್ಕಿಂತ ಗ್ರೇಟ್ನೆಸ್ ಏನಿದೆ? ನಿಮ್ಗೆ ಇನ್ನೊಂದು ವಿಶೇಷ ತೋರಿಸ್ಬೇಕು. ಇಲ್ಲಿ ಏನಂದ್ರೆ ಇದೊಂದೇ ಅಲ್ಲ, ಒಂದು ಇಲ್ಲಿ ಸ್ವಿಂಗ್ ಹಾಕೊಂಡು ನಾವು ಕಣ್ಣು ಮುಚ್ಕೊಂಡು ಈ ಸೌಂಡ್ ಕೇಳ್ಕೊಂಡು ಕುತ್ಕೊಂಡ್ಬಿಟ್ರು ಒಂದು ರೀತಿ ನಮ್ಗೆ ಖುಷಿ ಸಿಗುತ್ತೆ. ಇನ್ನೊಂದು ಏನಂದ್ರೆ ನಮ್ಗೆ ಇವಾಗ ಮಳೆಗಾಲ ಇಲ್ಲ ಟೈಮಲ್ಲಿ ನಾನು ಇಲ್ಲೇನೆ ಒಂದು ಮಳೆ ಬರಂಗ್ ಮಾಡಿಸಿದೀನಿ. ಆ ಮಳೆ ಬಂದಾಗ ನಿಮಗೆ ನೀವು ಮಳೆಯಲ್ಲಿ ಇದ್ದಂಗೆ, ಯಾಕೆಂದ್ರೆ ಮಳೆ ಅನ್ನೋದೇ ರೋಮಾಂಚನ. ಸೊ ಮಳೆಯಲ್ಲಿ ಕೂತಿದ್ದು ಅನುಭವನೂ ಸಿಗುತ್ತೆ. ಗಿಡಗಳಿಗೆ ಮಳೆ ಬಂದ ತಕ್ಷಣ ಈ ಸೀಮೆ ಬಂದಕ್ಕೆ ಆಗ್ಲಿ ಯಾವೇ ಗಿಡಗಳೆಲ್ಲ ಹರಡ್ಕೊಳುತ್ತೆ. ಅದನ್ನ ನಿಮ್ಗೆ ಇವಾಗ ಅದನ್ನ ತೋರಿಸ್ತೀನಿ ಬೇಕಾದ್ರೆ. ಈಗ ನೋಡಿ, ಮಳೆ ಬರ್ತದೆ ಅಂತ ಹೇಳ್ತಾ ಇದೆ, ನೋಡಿ ಬರ್ತಾ ಇದೆ. ಈಗ ಮಳೆ ಬರ್ತಾ ಇದೆ, ತುಂತುರು ಮಳೆ. ಕರೆಕ್ಟ್. ಎಲ್ಲ ಕಡೆ ಮಳೆ ಬರ್ತಾ ಇದೆ ಈಗ. ಇದು ಎಲ್ಲ ಕಡೆ ಏರಿಯಾಗಳು ಬರುತ್ತೆ ನಮ್ಮ. ನೋಡಿ ಈ ಕಡೆ ನೋಡಿ, ಪಕ್ಕ ಮಳೆಯ ಆ ಬಿಸಿಲಿಗೆ, ಆ ಬೀಳುವ ಮಳೆಗೆ, ಇದೊಂದು ಬಹಳ ಮುದ್ದಾದಂತ ಕ್ರಿಯೇಷನ್ ಸರ್ ನಿಮ್ದು. ನೀವು ಒಬ್ಬ ಇಂಜಿನಿಯರ್ ಆಗಿರೋದು ಇದು ಎಷ್ಟು ಅಡ್ವಾಂಟೇಜ್ ಆಗಿದೆ ನೋಡಿ. ಇದೇ ಈ ಗಿಡದ ಬಹಳ ದೊಡ್ಡ ಹಸಿರಿನ ಗುಟ್ಟೆ ಇದು. ಅವಳು ಬಹಳ ಸಂತೋಷವಾಗಿದ್ದಾರೆ ಎಲ್ಲರೂ. ನೋಡು, ಕೊಡೆಯಿಂದ ಮಳೆ ಬೀಳ್ತಾ ಇದೆ ನೋಡಿ, ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. ಮಳೆ ಬರ್ತಾ ಇದೆ. ಆಮೇಲೆ ಈ ಗಿಡಗಳಿಗೆ ಏನಂದ್ರೆ ಈ ಓಂ ನಾದಾನು ಚೆನ್ನಾಗಿರುತ್ತೆ ಅಂತಾರೆ. ಅದಕ್ಕೆ ಇಲ್ಲಿಂದ ನಾನು ಒಂದು ಒಳ್ಳೆ ಗಂಟೆ ತಂದು ಹಾಕಿದ್ದೀನಿ. ಆ ಗಂಟೆ ಅವಾಗ ಹೊಡೆದ್ರೆ ಅದೊಂಥರ ಅದಕ್ಕೂ ಒಂದು ನಾದ ಆಗುತ್ತೆ. ಎಲ್ಲ ಎಕ್ಸ್ಪೆರಿಮೆಂಟ್ಗಳು ಅಲ್ಲಲ್ಲ, ಅದು ನಿಮ್ಗೆ ಫಲ ಕೊಟ್ಟಿದೆಯಲ್ಲ ಆ ಎಕ್ಸ್ಪೆರಿಮೆಂಟ್. ನಿಮ್ಗೆ ಇಲ್ಲಿ ಇದನ್ನ ಇಲ್ಲಿ ಬೆಳೆದ ಗಿಡಗಳು ಅದಕ್ಕೆ ನಾವು ಸ್ಪಂದಿಸ್ತೇವೆ. ಮಳೆ ಬಂದ ತಕ್ಷಣ ನೋಡಿ ಎಲ್ಲಾ ಗಿಡಗಳು ಡ್ಯಾನ್ಸ್ ಆಡಕ್ ಶುರು ಆಯ್ತು. ಹೌದು, ಅದಕ್ಕೆಲ್ಲ ಒಂದು ಖುಷಿ ಆಯ್ತು. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಹಕ್ಕಿಗಳೆಲ್ಲ ಬರುತ್ತೆ ನೋಡಿ. ಹಕ್ಕಿಗಳೆಲ್ಲ ಗೊತ್ತಾಗುತ್ತೆ ಏನೋ ಆಗ್ತಾ ಇದೆ ಇಲ್ಲಿ ಅಂತ. ಕರೆಕ್ಟ್. ಇಲ್ಲಿ ನಾವು ಈ ಚಿಕ್ಕ ಜಾಗದಲ್ಲೇ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೋದು ಅಂದ್ರೆ ದೊಡ್ಡ ಜಾಗದಲ್ಲಿ ಯಾವ ರೀತಿ ಮಾಡ್ಬೋದು. ಹೌದು ಪ್ರಿಯರೇ, ಇಲ್ಲಿಯವರೆಗೆ ನೀವು ಕಾಡಿನ ಒಳಗಡೆ, ಮಳೆಯ ಒಳಗಡೆ, ಅಥವಾ ಅದನ್ನು ಗಾರ್ಡನ್ ಅಂತ ಕರೀರಿ, ಅಥವಾ ಒಂದು ಮಹಾವನ ಅಂತ ಕರೀರಿ, ಏನಾದರೂ ಹೇಳಿ, ಆದರೆ ಆ ಹಸಿರು, ಆ ಹೂವು, ಆ ಪರಿಮಳ, ಅಲ್ಲಿರುವ ವೈವಿಧ್ಯಮಯವಾದಂಥ ಹಣ್ಣು ಹಂಪಲು ಎಲ್ಲವನ್ನು ನೋಡಿದಾಗ ಬಹುಶಃ ನನಗೇ ನಾನು ಬೆಚ್ಚಿದ್ದೇನೆ ಪ್ರಥಮ ಬಾರಿ ಹೋಗಿ ಶೂಟ್ ಮಾಡುವಾಗ. ಬಹುಶಃ ನಿಮಗೂ ಆ ಅನುಭವ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾದರೆ ನೀವು ನಿಮ್ಮ ಮನೆಯ ಪುಟ್ಟ ಜಾಗದಲ್ಲಿ ಬೆಂಗಳೂರಿನಲ್ಲಿಯೋ ಅಥವಾ ಇನ್ಯಾವುದೋ ನಗರಗಳಲ್ಲಿಯೋ ನೀವು ಇದೇ ರೀತಿಯ ಒಂದು ಪ್ರತಿಸೃಷ್ಟಿ ಮಾಡಬೇಕು ಅಂತ ಆದರೆ ಇದು ಹೇಗೆ, ಯಾವ ರೀತಿ, ಅವರು ಹೇಗೆ ಈ ಕಾಡನ್ನು ಬೆಳೆಸಿದರು, ಇದಕ್ಕೆ ನಾವು ಏನನ್ನು ಖರ್ಚು ಮಾಡಬೇಕಾಗತ್ತೆ, ಎಷ್ಟು ಖರ್ಚು ಮಾಡಬೇಕಾಗತ್ತೆ, ಏನನ್ನು ಪ್ರಿಕಾಷನರಿ ಮೆಜರ್ಸ್ ಅಂತ ತಗೋಬೇಕಾಗತ್ತೆ, ಮನೆ ಸೋರದೆ ಇರುವುದಕ್ಕೆ ಏನು ಮಾಡಬೇಕು. ಕೆಲವರು ಹೇಳ್ತಾರೆ ಟೆರೇಸ್ ಮೇಲೆ ಗಾರ್ಡನ್ ಮಾಡಿದ ತಕ್ಷಣ ಲೀಕೇಜ್ ಆಗತ್ತೆ ಅಥವಾ ಭಾರ ಆಗತ್ತೆ. ಈ ಥರದ್ದೆಲ್ಲ ನಿಮ್ಮ ಸಂಶಯಗಳಿಗೆ, ಪ್ರಶ್ನೆಗಳಿಗೆ ಗೆಳೆಯ ವೆಂಕಟ್ ಅವರು ಅತ್ಯಂತ ಸಮರ್ಪಕವಾಗಿ, ಅತ್ಯಂತ ಸ್ಪಷ್ಟವಾಗಿ ಉತ್ತರಿಸಿದ್ದಾರೆ. ಗಾರ್ಡನ್ ವಿತ್ ಇಂಟರ್ವ್ಯೂ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನೀವು ಕಾಯ್ತೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.